ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡಕ್ ಹೋಗೋದಿಲ್ಲ. ನೀವು ಈಗ ಪ್ರಶ್ನೆ ಕೇಳ್ತಾ ಇದೀರಿ, ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಕ್ಕೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಸಿಲ್ಲ. ಅವ್ರು ಯಾಕೆ ಹಂಗ ಅನ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ತಾವು ಪದ ಬಳಕೆ ಮಾಡಿಲ್ಲ ಸರ್, ತಾವು ಮಾಡಿಲ್ಲ. ನೀವು ಯಾವುದೇ ಪದ ಬಳಕೆ ಒಂದು ನಿಮಿಷ ಹೇಳ್ಬೋದಾ? ಅವಾಚ್ಯ ಪದವನ್ನು ಬಳಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಮಾಡ್ತಾರೆ. ಈಗಾಗಲೇ ಏನ್ ನಡೀತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಾಗಲೇ ನೀವು ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್. ಈಗ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ಸತ್ತಾಗ ಅಪಮಾನ ಮಾಡಿದ್ದು ಯಾರು? ಕಾಂಗ್ರೆಸ್ಸೇ. ಹಂಗೆ ಅಂಬೇಡ್ಕರ್ ಅವರನ್ನ ಸ್ಮಾರಕವನ್ನ ಡೆವಲಪ್ ಮಾಡಕ್ಕೆ ಏನಾದ್ರು ಕಾಂಗ್ರೆಸ್ ಸಹಾಯ ಮಾಡಲಿಲ್ಲ. 5 ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಬಿಜೆಪಿ ಸರ್ಕಾರ. ನವೆಂಬರ್ 26ನ್ನ ಲಾಡೆ ಅಂತ ಕರಿತಾ ಇದ್ರು. ಮೋದಿಯವರು ಬಂದ ಮೇಲೆ ಅದನ್ನ ನವೆಂಬರ್ 26ನೇ ತಾರೀಕನ್ನ 2015ರಿಂದ ಸಂವಿಧಾನ ಗೌರವ ದಿವಸ ಅಂತೇಳಿ ಕರೆದು ಗೌರವ ಕೊಡೋ ಕೆಲಸ ಮಾಡಿದ್ರು. ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲ್ಸಿ ಸತ್ತಾಗ್ಲೂ ಅಪಮಾನ ಮಾಡಿದೆ ಅನ್ನೋದನ್ನ ಬಿಡಿಸಿಟ್ಟಿದ್ದೇನೆ. ಈಗ ತಾವು ಈ ವಿಚಾರದಲ್ಲಿ ಕ್ಲಾರಿಟಿ ಇದೆ ಸರ್, ತಮ್ಮಿಂದ ಏನು ಮಿಸ್ಟೇಕ್ ಆಗಿಲ್ಲ ಸರ್? ನಾನು ಅವರಿಗಂತೂ ಏನು ಹೇಳಿಲ್ಲ. ಏನು ಹೇಳಿಲ್ಲ. ರಾಹುಲ್ ಗಾಂಧಿ ಅವರ ಪದವನ್ನು ಬಳಸಿದ್ದಕ್ಕೆ ಕೆರಳಿದ್ರು ಅಂತ ಕಾಂಗ್ರೆಸ್ನವರು. ನನಗೆ ಯಾವತ್ತು ಕೆರಳಿದ್ರೋ ಏನೋ ನನಗೆ ಗೊತ್ತಿಲ್ಲ. ನಾವೇನಂದ್ರೆ ಊಹೆಯ ಪ್ರಶ್ನೆಗಳಿಗೆ ನಾವು ಉತ್ತರಿಸಕ್ ಹೋಗಲ್ಲ. ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನು ಮಾಡಿಲ್ಲ. ಓಕೆ ಸರ್.